ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂತಹ ಹೊಸ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಒತ್ತೋದನ್ನು ಮರಿಬೇಡಿ ಸ್ನೇಹಿತರೆ. 29 ಕಂತು ಬಂದಿದೆ ಅಂತೆ, ಆದರೆ ನಿಮಗೆ ಇನ್ನೂ ಬಂದಿಲ್ವೇ? ಅದೇ ವಿಷಯದಲ್ಲಿ ಇದು ಸಂಪೂರ್ಣ ಕ್ಲಿಯರ್ ಆಗಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ಕೊಡುತ್ತೇನೆ. ಅದಕ್ಕಾಗಿ ಕೊನೆಯವರೆಗೂ ವಿಡಿಯೋವನ್ನು ವೀಕ್ಷಿಸಿ ಸ್ನೇಹಿತರೆ. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದಂತೆ ಗೃಹಲಕ್ಷ್ಮಿ ಸ್ಕೀಮಿನ 29ನೇ ಕಂತು ಬಿಡುಗಡೆ ಆಗಿದೆ. ಆದರೆ ಇದು ಎಲ್ಲರಿಗೂ ಅಲ್ಲ, ಕೆಲವರಿಗೆ ಮಾತ್ರ ಬಂದಿದೆ ಸ್ನೇಹಿತರೆ. ಮುಖ್ಯವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಕೆಲ ಫಲಾನುಭವಿಗಳಿಗೆ ಮಾತ್ರ ಕ್ರೆಡಿಟ್ ಆಗಿದೆ. ಜೊತೆಗೆ ಚಿತ್ರದುರ್ಗದಲ್ಲಿ 2-3 ಜನರಿಗೆ ಮಾತ್ರ ಬಂದಿದೆ ಅಂತ ಅವರು ನಮಗೆ ಫೋನ್ ಕರೆ ಮಾಡಿ ತಿಳಿಸಿದ್ದಾರೆ ಸ್ನೇಹಿತರೆ. ಅವರಿಗೆ SMS ಬಂದಿರಲಿಲ್ಲ, ಅವರ ಖಾತೆಯಲ್ಲಿ ಹಣ ಕ್ರೆಡಿಟ್ ಆಗಿದೆ ಮತ್ತು DBT ಆ್ಯಪ್ನಲ್ಲೂ ತೋರಿಸ್ತಿದೆ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ. ಕೆಲ ಜನ ಕಮೆಂಟ್ ಮಾಡಿ ಹೇಳ್ತಿದ್ದಾರೆ, ನಮಗೆ 27, 28, 29 ಕಂತು ಕೂಡ ಬಂದಿದೆ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ. ನಾವು ಕೊಡುವ ಪ್ರತಿಯೊಂದು ಮಾಹಿತಿಯು 100% ವೆರಿಫೈ ಮಾಡಿದ ನಂತರವೇ ನಿಮಗೆ ಕೊಡುತ್ತೇವೆ. ನಾವು ಫೇಕ್ ನ್ಯೂಸ್ ಕೊಡೋದಿಲ್ಲ ಸ್ನೇಹಿತರೆ. ಹೀಗಾಗಿ 29ನೇ ಕಂತು ಬಂದೇ ಇಲ್ಲ ಅನ್ನೋದು ತಪ್ಪು. ಬಂದಿದೆ, ಆದರೆ ಟ್ರಯಲ್ ಆಗಿ ಕೆಲವರಿಗೆ ಮಾತ್ರ ರಿಲೀಸ್ ಆಗಿದೆ ಸ್ನೇಹಿತರೆ. ಇನ್ನು ಕೆಲವರಿಗೆ ಬರುವುದು ಬಾಕಿ ಇದೆ ಸ್ನೇಹಿತರೆ. ನೀವು ಕೂಡ ಕನ್ಫರ್ಮ್ ಮಾಡಬೇಕೆಂದರೆ ಬೆಳಗಾವಿಯಲ್ಲಿರುವ ನಿಮ್ಮ ಸ್ನೇಹಿತರು ಅಥವಾ ಸಂಬಂಧಿಕರನ್ನು ಕೇಳಿ ಸ್ನೇಹಿತರೆ. ನನ್ನ ಅನಿಸಿಕೆಗೆ ಈಗಾಗಲೇ 30%ನಿಂದ 40% ಜನರಿಗೆ ಮಾತ್ರ ಅಮೌಂಟ್ ಬಂದಿರಬಹುದು. ಆದರೆ ಟೆನ್ಷನ್ ಬೇಡ ಸ್ನೇಹಿತರೆ, ಮುಂದಿನ ಕೆಲವು ದಿನಗಳಲ್ಲಿ ನಿಮಗೂ ಹಣ ಬರೋ ಸಾಧ್ಯತೆ ಇದೆ. 27 ಮತ್ತು 28 ಕಂತುಗಳು ಕೂಡ ಈಗ ಆಲ್ಮೋಸ್ಟ್ ಕಂಪ್ಲೀಟ್ ಆಗುತ್ತಿದೆ. ಇದರ ಬಗ್ಗೆ ನಾನು ಈಗಾಗಲೇ ಅಪ್ಡೇಟ್ ಕೊಟ್ಟಿದ್ದೇನೆ ಸ್ನೇಹಿತರೆ. ಫೈನಲ್ ಆಗಿ ಹೇಳೋದಾದರೆ 29 ಕಂತು ರಿಲೀಸ್ ಆಗಿದೆ ಸ್ನೇಹಿತರೆ. ಕೆಲ ಜಿಲ್ಲೆಗಳಲ್ಲಿ ಮಾತ್ರ ಬಂದಿದೆ. ಇದು ಟ್ರಯಲ್ ಆಗಿರ್ಬೋದು, ಬೇಗನೆ ಎಲ್ಲರಿಗೂ ಬರಲಿದೆ ಸ್ನೇಹಿತರೆ. ಯಾರೂ ಆತಂಕ ಪಡಬೇಡಿ ಸ್ನೇಹಿತರೆ. ಈ ವಿಡಿಯೋನು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.